ದಾವಣಗೆರೆ ಜೈಲ್ನಾಗ ಲಾಕ್ ಆಗಿರ್ತೈತ್ರಿ. ಲಾಕ್ ಆದಾಗ ಅದಕ್ಕೆ ಎರಡು ಬಾಕ್ಲು ಇರ್ತಾವ್ರಿ. ಆ ಎರಡು ಬಾಕ್ಲಿಗೆ ಬೀಗ ಹಾಕಿರ್ತಾರೆ. ಬೀಗ ಹಾಕಿ ಮತ್ತೊಂದು ಚೈನ್ ಹಾಕಿರ್ತಾರೆ, ಸುತ್ತಿರ್ತಾರೆ. ಆ ಚೈನಕ್ಕೊಂದು ಬೀಗ ಹಾಕಿರ್ತಾರೆ. ಇವ್ರು ಏನು ಮಾಡಿದಾರೆ ಅಂದರೆ ಆ ಬೀಗದ ಕೈದಿಗಳು ಕೈಯಾಗೆ ಇರ್ತೈತ್ರಿ. ಕೈದಿಗಳು ಕೈಯಾಗೆ ಇರ್ತೈತಿ. ಆ ಬೀಗದ ಕೈನ ಏನು ಮಾಡಿದ್ದಾರೆ ಇವರು ಡೂಪ್ಲಿಕೇಟ್ ಬೀಗ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮಾಡಿಕೊಂಡು ಅದನ್ನು ರಾತ್ರಿ 1 ಗಂಟೆ ಸುಮಾರು ಎಲ್ಲ ಪೊಲೀಸ್ನವರು ಒಂದು ರೂಮ್ನಾಗ ಹೋಗಿ ಮಕ್ಕೊಂಡಿರ್ತಾರೆ. ಆ ಟೈಮ್ನ ಉಪಯೋಗ ಮಾಡಿಕೊಂಡು ಎಸ್ಕೇಪ್ ಅದರಲ್ಲಿ ಆ ಸೆಲ್ಲಲ್ಲಿ ಒಂದು 10-15 ಮಂದಿ ಕೈದಿಗಳಿದ್ರಿ. ಅದರಲ್ಲಿ 5-6 ಮಂದಿ ಬಿಟ್ಟು ಉಳಿದವ್ರು ಎಲ್ಲರೂ ಆ ಬಾಗ್ಲ ಓಪನ್ ಆದ ಗಡ್ಲೆನ ತೆಗೆದು ಅಲ್ಲಿಂದ ತಹಸೀಲ್ದಾರ್ ಆಫೀಸ್ ಗೋಡೆ ಹಾರಿ ಅಲ್ಲಿಂದ ಎಸ್ಕೇಪ್ ಆಗಿದಂಥ ಘಟನೆ ನನ್ನ ಕಣ್ಣು ಮುಂದನ ನಡೆದೈತ್ರಿ. ಬಾಗಲಕೋಟೆ ಜೈಲ್ನಾಗ ಅದು ಈ 2020 ಆಗೈತ್ರಿ. ಅದು ಯಾಕಂದ್ರೆ ಜಿಲ್ಲಾ ಆಯ್ತಿರಲ್ರಿ, ಬಾಗಲಕೋಟೆ ಜಿಲ್ಲಾ ಆಗಿ ಜಿಲ್ಲಾ ಕಾರಾಗೃಹ ಆತಲ್ಲ, ಆಗಿ ಸ್ವಲ್ಪ ದಿನದಲ್ಲೇನ ಅಲ್ಲಿ ಒಂದು 7-8 ಮಂದಿ ಎಸ್ಕೇಪ್ ಆಗಿದ್ದಾರೆ. ಹೆಂಗಾದ್ರೆ ಅಂದ್ರೆ ಎಲ್ಲ ಅಂಡರ್ಟೇಲ್ ರೀ, ಎಲ್ಲ ಅಂಡರ್ಟೇಲ್ ಬಾಗ್ಲ ಮುರಿದ ಓಡೋಗ್ಯಾರ. ರಾಬ್ರಿ ಮಾಡಿದಾರ ಗತಿ ಮಾಡಿ ಅವ್ರನ್ನ ತಳ್ಳೆ ಓಡೋಗಿದಾರ. ಹೆಂಗೆ ಉಡುಪಿ ಜೈಲ್ನಾಗ ಕೊಲೆ ಆದವು, ಜೈಲ್ನಾಗನ ಗಣ್ಣು ಮಚ್ಚು ಲಾಂಗುಗಳು ಬಂದವು. ಅದೇ ಧಾರವಾಡ ಜೈಲ್ನಾಗ ಕೋಟಾ ನೋಟ್ ನಡೆದ್ರು ನನ್ನ ಮುಂದನ. ಇದೇ ಕಮ್ಮಲ್ಡೆ ಅನೀಪ ಇವರೆಲ್ಲ ಕೋಟಾ ನೋಟ್ ಮಾಡಿ ಪ್ಯಾರಲ್ಗೆ ಹೋದಂಥ ಸಂದರ್ಭದಲ್ಲಿ ಅವನ್ನೆಲ್ಲ ಸೇಲ್ ಮಾಡ್ತಿದ್ರು. ಅವು ಎಲ್ಲ ಜೈಲೆಲ್ಲ ಒಡೆದು ಹಾಕಿದ್ರು. ಯಾಕಂದ್ರೆ ಅಲ್ಲಿ ಭದ್ರತೆ ಸರಿಯಾದಂಥ ಭದ್ರತೆ ಇಲ್ಲ. ಸರಿಯಾದಂಥ ಭದ್ರತೆ ಇಲ್ಲದ ಕಾರಣ ಸರಿಯಾಗಿ ಈ ಕೈದಿಗಳಿಂದ ಇನ್ಕಮ್ ತಿನ್ನೋಂಥ ಅಧಿಕಾರಿಗಳು ಬರ್ತಾರೆ. ಒಬ್ಬ ಜೈಲು ಅಧೀಕ್ಷಕ ಸ್ಟ್ರಿಕ್ ಆಫೀಸರ್ ಬರ್ತಾನೆ, ಒಬ್ಬವನು ತಿನ್ನೋನು ಬರ್ತಾನೆ. ಹಂಗಾಗಿ ಜೈಲಲ್ಲಿ ಯಾವ ವ್ಯವಸ್ಥೆ ಇಲ್ಲ. ಮತ್ತು ಅಲ್ಲಿ ಏನಂದ್ರೆ ಊಟದ ವ್ಯವಸ್ಥೆ ಸರಿಯಾಗಿ ಕೊಡ್ತಾ ಇಲ್ಲ. ರೇಷನ್ನಲ್ಲಿ ಹೊಡ್ಕೊಂಡು ತಿಂತಾರೆ. ಆಮೇಲೆಗೆ 4 ಮಂದಿನ ಸಾಕು ಈ ಜೈಲು ಕಾಯಕಂತಂದು ಅವ್ರ ಬಾಯಿಂದನೇ ಹೇಳಿಕೆ ಪಡ್ತಾರೆ. ಇವತ್ತು 6 ಮಂದಿಗೆ ಒಬ್ಬ ಪೊಲೀಸ್ ವ್ಯವಸ್ಥೆ ಜೈಲ್ನಾಗಿದ್ರೆ ಅವನ್ನ ಪರಿವರ್ತನೆ ಮಾಡ್ಬೋದು. ಯಾಕಂದರೆ ಹೆಡ್ ದಿ ಕ್ರೈಮ್ ಬಟ್ ನಾಟ್ ದಿ ಕ್ರಿಮಿನಲ್. ಅಪರಾಧವನ್ನು ದೇಶಿಸಬೇಕು ಹೊರತು ಅಪರಾಧಿಯನ್ನು ದೇಶಿಸೋ ಹಕ್ಕು ಯಾರಿಗೂ ಇಲ್ಲ. ಆದ್ದರಿಂದ ಅವ್ರನ್ನ ಮನ ಪರಿವರ್ತನೆ ಮಾಡಬೇಕಾಗಿದ್ದು ಈ ಪೊಲೀಸ್ ಜೈಲು ಅಧೀಕ್ಷಕರ ಕರ್ತವ್ಯ ಆಗಿರ್ತೈತಿ. ಆದ್ರೆ ಅಲ್ಲಿ ಯಾವ ಮನ ಪರಿವರ್ತನೆ ಇಲ್ರಿ. ಎಂಟ್ರಿ ಬಂದ್ರೆ 500 ಕೊಡು, 1000 ಕೊಡು, ಇದು ಮಾಡ್ತೇವೆ, ಅದು ಮಾಡ್ತೇವೆ, ಹಿಂಗೆಲ್ಲ ಕೇಸ್ಗಳ ಮೇಲೆ ಕೇಸು ಭಯ ಹುಡ್ಸೋದು. ಇವತ್ತು ಸ್ಟೇಷನ್ನಾಗ ವರ್ಕ್ ಮಾಡ್ಕೋಬೋದ್ರಿ, ಹೊಡ್ತಾ ತಿನ್ಬೋದು. ಆದ್ರೆ ಜೈಲ್ನಾಗ ಏನಾದ್ರು ತಪ್ಪಾತಂದ್ರೆ ಅಲ್ಲಿ ಹೊಡೆದು ಸಾಯಿಸಿದ್ರು ಕೇಳೋರಿಲ್ಲ, ಯಾರು ಇಲ್ಲ. ಇದೇ ಥರನ ಬೆಳಗಾಂ ಜೈಲ್ನಾಗ ಗಲ್ಲಿಗೆ ಶಿಕ್ಷೆಗೆ ಒಳಪಟ್ಟಂಥ ಅಪರಾಧಿ 2020ರಲ್ಲಿ ನಾ ಇಂಡಲ್ಗೆ ಜೈಲ್ನಾಗಿದ್ದೆ. ಆ ಟೈಮ್ನಲ್ಲಿ ಗಲ್ಲಿಗೆ ಶಿಕ್ಷೆಗೆ ಒಳಗಾದಂಥ ಅಪರಾಧಿಗಳು 2 ಮಂದಿ ಸಾಯಂಕಾಲ 7 ಗಂಟೆ ಸುಮಾರು ಆಗ ಹಗ್ಗನ ತಂತಿಗೆ ಬಿಸಾಕಿ ಅದು ಹಗ್ಗದ ಮುಖಾಂತರನ 2 ಮಂದಿ ಎಸ್ಕೇಪ್ ಆಗಂಥ ಸಂದರ್ಭದಲ್ಲಿ ಒಬ್ಬವನಿಗೆ ಆಗಲಿಲ್ಲ, ಒಬ್ಬನ ಎಸ್ಕೇಪ್ ಆಗಿ ಹೋದ. 5 ತಿಂಗಳು ಅವನು ಎಸ್ಕೇಪ್ ಆಗಿ ಹೋದ. ಆದರೆ ಅವನ ಉದ್ದೇಶ ಏನಿತ್ತು? ಅವನು ಕಷ್ಟ ಇತ್ತು ಅಥವಾ ಶಿಕ್ಷೆ ಸುಳ್ಳು ತೀರ್ಪು ಕೊಟ್ಟಂಥ ನ್ಯಾಯಾಧೀಶನ ಕೊಲ್ಲಬೇಕನ್ನೋಂಥ ಮನಸ್ಸಿತ್ತು, ಅಥವಾ ಈ ಸಾಕ್ಷಿ ಹೇಳಿದವ್ರನ್ನ ನಾಶಪಡಿಸ್ಬೇಕಂತಂದು ದ್ವೇಷ ಇಟ್ಕೊಂಡು ಹೋದ್ನ. ಒಟ್ಟು ಯಾವ ಕಾರಣಾಂತರದಿಂದ ಒಬ್ಬ ಎಸ್ಕೇಪ್ ಆಗಿ ಹೋಗ್ಬೇಕನ್ನೋನು ಕಾರಣ ಇಲ್ದೇನೆ ಎಸ್ಕೇಪ್ ಆಗಕ್ಕಂಥ ಚಾನ್ಸ್ ಇಲ್ಲ. ಅವನಿಗೆ ನೋವು ಕೊಟ್ಟಿರಬೇಕು ಒಂದು, ಇಲ್ಲ ಅವನ ಮನೆ ಪರಿಸ್ಥಿತಿ ಕೆಟ್ಟಿರಬೇಕು ಒಂದು. ಈ ರೀತಿಯಾಗಿ ಕೈದಿಗಳು ಜೈಲಲ್ಲಿ ಯಾವುದು ಸರಿಯಾದಂಥ ಭದ್ರತೆ ಇಲ್ಲ. ಜೈಲ್ ಪೊಲೀಸರು ವ್ಯವಸ್ಥೆಗಳು ಸರಿಯಾಗಿಲ್ಲ. ಇವ್ರು ಯಾರಾದರೂ ಓಡೋದ್ರೆ ಸಾಮಾನ್ಯ ಪೊಲೀಸರನ್ನ ಸಸ್ಪೆಂಡ್ ಮಾಡ್ತಾರೆ. ಯಾವ DIG ಆಗಲಿ IG ಆಗಲಿ ಜೈಲು ಅಧೀಕ್ಷಕರನ್ನ ಸಸ್ಪೆಂಡ್ ಮಾಡಂಗಿಲ್ಲ ಇವರು. ಹಂಗೆ ಮಾಡಿದ್ರೆ ಅವ್ರಿಗೆ ಒಂದು ಜವಾಬ್ದಾರಿ ಅಂತ ಬರ್ತೈತ್ರಿ. ಯಾರೋ ಎಸ್ಕೇಪ್ ಆಗಿ ಇವತ್ತು ಹಾವೇರಿ ಜೈಲ್ನಾಗ ಒಬ್ಬವನು ಕೋರ್ಟ್ಗೆ ಅರ್ಜಿ ಬರೆಯೋ ಈ ಜೈಲು ಬೇಡ, ನನಗೆ ರಾಣೆಬೆನ್ನೂರು ಜೈಲಿಗೆ ಹಾಕಕ್ಕೆ ಒಂದು ಅರ್ಜಿ ಬರಿ ಅಂದಾಗ ಅಲ್ಲೇ ಕದ್ದು ಮುಚ್ಚಿ ಬರೆದು ಅವ್ನಿಗೆ ಅರ್ಜಿ ಕೊಟ್ಟರೆ ಅವನು ಸೀದಾ ಕೋರ್ಟಿಗೆ ಹೋದಾಗ ಜಡ್ಜ್ ಕೈಯಾಗ ಕೊಟ್ಟಾಗ ಜಡ್ಜ್ ಅದನ್ನು ಈ ಲಾಯರ್ ಕೈಯಾಗ ಕೊಡ್ಬೇಕು. ನೀನು ಹೆಂಗೆ ಕೊಟ್ಟಿ ನನಗೆ ಅಂತ ನಾವು ಆರೋಪಿಗೆ ಹಿಗ್ಗ ಮುಗ್ಗ ಬೈದಾಗ ಎಸ್ಕಾರ್ಡ್ ಕರ್ಕೊಂಬಂದಂಥವ್ರು ಅವ್ನಿಗೆ ಒಂದು 2-3 ಹೊಡ್ತಾ ಹೊಡೆದ್ರು. ಜೈಲಿನಾಗ ಬಂದು ಆರೋಪಿಗೆ ಮಾನಸಿಕವಾಗಿ ಜೈಲು ಅಧೀಕ್ಷಕರು ಹಿಂಸೆ ಕೊಟ್ಟರು, ಅವನಿಗೆ ಸೆಲ್ಗೆ ಹಾಕಿದ್ರು. ಆಮೇಲೆ ಅವನು ತಮ್ಮಂದು ರೂಮಿಗೆ ಹಾಕಿದಾಗ ಅವನು ಮಾನಸಿಕಗೊಂಡು ಸೇವಿಂಗ್ ಮಾಡೋಂಥ ಸಂದರ್ಭದಲ್ಲಿ 5 ಮಂದಿನ ಕೈದಿಗಳನ್ನ ಬಿಟ್ಟು ಸೇವಿಂಗ್ ಮಾಡಿಸೋಂಥ ಪರಿಸ್ಥಿತಿ ಬಂದಾಗ ಅದ್ರಾಗ ಅವನು ಹೊರಗಡೆ ಬಂದು ತನ್ನ ಲುಂಗಿನ ತೊಗೊಂಡು ಸಂಡಾಸ್ ರೂಮ್ನಾಗ ನೇಣು ಹಾಕ್ಕೊಂಡು ಸತ್ತ. ಅವನು ನನ್ನ ಜೊತೆಲೇನ ಸುಮಾರು 20-30 ವರ್ಷ ಜೈಲು ತೆಗೆದಂಥ ಆರೋಪಿ. ಅವನು ಮಾನಸಿಕ ಜೈಲಿನಲ್ಲಿ ಆಗ್ತೈತಿ. ಪರಿವರ್ತನೆ ಅನ್ನೋದಿಲ್ಲ, ನರಕ ಆಗಿದ್ದವು ಜೈಲುಗಳು. ಇವತ್ತು ಎಲ್ಲ ಕರ್ನಾಟಕ 7 ಸೆಂಟ್ರಲ್ ಜೈಲು ಸುತ್ತಿ ಬಂದೇನೆ. ನನ್ನ ಮಾತು ಸಂಕ್ಷಿಪ್ತವಾಗಿ ನೀವು ಅರ್ಥ ಮಾಡ್ಕೋಬೇಕು. ಅಪರಾಧಗಳು ನಡೀತಾವೆ. ಇವತ್ತು 10 ವರ್ಷ 20 ವರ್ಷ ಅಂಡರ್ಟೇಲ್ನಲ್ಲಿ ಇಟ್ಟು
ಶಿಕ್ಷೆಕ್ಕಿಂತ ಜಾಸ್ತಿ ದಿನ ಜೈಲ್ನಾಗ ಇಟ್ಟರೆ ಅವ್ರು ಎಸ್ಕೇಪ್ ಆಗಂತ ಚಾನ್ಸ್ ಆಗುತ್ತೆ. ಅವ್ರಿಗೆ ಅವ್ರ ಮನೆ ಪರಿಸ್ಥಿತಿ ತಿಳ್ಕೊಂಡು ಅವರು ಓಡೋಗಂಥ ವ್ಯವಸ್ಥೆ ಆಗುತ್ತೆ. ಅದಕ್ಕೋಸ್ಕರ ಇಲ್ಲೇ ಪೊಲೀಸ್ನವ್ರು ತಪ್ಪು ಅಂದ್ರೆ ಅದಕ್ಕಿಂತ ದೊಡ್ಡ ತಪ್ಪು ಲಾಯರ್ದು ಇರ್ತೈತಿ, ಲಾಯರ್ ತಪ್ಪು ಅಂದ್ರೆ ಅದಕ್ಕಿಂತ ದೊಡ್ಡ ತಪ್ಪು ನ್ಯಾಯಾಧೀಶರು ಇರ್ತೈತೆ. ಅದಕ್ಕೋಸ್ಕರ 6 ತಿಂಗಳಿಗೆ ತೀರ್ಪು ಕೊಡೋಂಥ ವ್ಯವಸ್ಥೆ, 1 ವರ್ಷದೊಳಗೆ ತೀರ್ಪು ಕೊಡೋಂಥ ವ್ಯವಸ್ಥೆ ಇದ್ರೆ ಯಾವ ಕೈದಿಗಳು ಎಸ್ಕೇಪ್ ಆಗೋಂಥ ವ್ಯವಸ್ಥೆ ಆಗೋದಿಲ್ಲ, ಅವರು ಮಾನಸಿಕ ಆಗಂಗಿಲ್ಲ. ಅಲ್ಲೇ ನೆಟ್ರವೇ 10 mg ಗುಳಿಗೆ ನುಂಗಿ ನೆಶೆ ಮಾಡ್ಕೊಂಡು ತೇಲಾಡ್ತಿರ್ತಾರೆ. ಇಂಥ ವ್ಯವಸ್ಥೆಗಳಿಗೆ ಆಧಾರ ಸಮೇತ ಕೊಡ್ತೀನಿ. ಮೊಬೈಲ್ಗಳಿಂದ ಡೀಲ್ಗಳು ನಡೀತವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.